ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಖಾ ಕಿಚನ್ ಚಾನಲ್. ಇಲ್ಲಿ ನೋಡಿ, 2 ಬಾಯ್ಲ್ ಮಾಡಿರುವ ನಾನು ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ. ಬನ್ನಿ ಇದರಿಂದ ಇವಾಗ ನಾವು ಪರೋಟ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವೆರಡನ್ನು ಇವಾಗ ನಾವು ಸ್ವಲ್ಪ ತರಿಯಾಗಿ ಇದನ್ನು ರುಬ್ಬಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಷ್ಟು ತರಿಯಾಗಿ ಮಾಡಿ ಇಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನೋಡಿ, ಆಲೂಗಡ್ಡೆನ ಎಲ್ಲ ಸ್ಮ್ಯಾಶ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ನಾವು ಈ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಇದಕ್ಕೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಗರಂ ಮಸಾಲ ಒಂದು 1/4 ಟೇಬಲ್ ಸ್ಪೂನಷ್ಟು. ಇಲ್ಲಿ ನೋಡಿ, ಜೀರಿಗೆ ಪೌಡ್ರು ಒಂದು 1/4 ಟೇಬಲ್ ಸ್ಪೂನಷ್ಟು. ಮತ್ತು ಇಲ್ಲಿ ನೋಡಿ ನಾನು ಹುರ್ಗಡ್ಲೆ ಪುಡಿ ಅಂತಾರಲ್ಲ, ಅದನ್ನು ಸ್ವಲ್ಪ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀವು ನೋಡಿಕೊಂಡು ಸೇರಿಸ್ಕೋಬೋದು. ನೆಕ್ಸ್ಟ್ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರೋಣ. ನೋಡಿ, ಈ ಹುರ್ಗಡ್ಲೆ ಪುಡಿನ ನಾವು ಇದಕ್ಕೆ ಸೇರಿಸ್ಕೊಡೋದ್ರಿಂದ ಈ ಫಿಲ್ಲಿಂಗ್ ಮಾಡಬೇಕಾದ್ರೆ ನೋಡಿ, ಅದು ಎಲ್ಲ ಹೊರಗೆ ಬರೋದು ಆ ಥರ ಎಲ್ಲ ಆಗುತ್ತಲ್ಲ, ಆ ಥರ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿಯೇ ಬರುತ್ತೆ. ಇವಾಗ ನೋಡಿ, ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಈ ಚಪಾತಿ ಎಲ್ಲ ಮಾಡ್ತೀವಲ್ಲ, ಆ ಥರ ಸ್ವಲ್ಪ ಇದನ್ನು ನಾನು ನೆನೆಸಿ ಇಟ್ಕೊಂಡಿದ್ದೆ, ಕಲಸಿ. ಬನ್ನಿ ಇವಾಗ ಪರೋಟನ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನೋಡಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಚಪಾತಿಗೆಲ್ಲ ತೊಗೋತೀವಲ್ಲ, ಅಷ್ಟು ಸ್ವಲ್ಪ ತೊಗೊಂಡ್ರೆ ಆಯಿತು. ಇದಕ್ಕೆ ನಾವು ಈ ಆಲೂಗಡ್ಡೆ ಫಿಲ್ಲಿಂಗ್ನ ಮಧ್ಯದಲ್ಲಿ ಈ ರೀತಿ ಹಾಕ್ಕೋಬೇಕು. ನಿಮಗೆ ಬೇಕಿದ್ರೆ ಅಜ್ಕಾರದ ಪೌಡರ್ಸ್ ಹಾಕ್ಕೊಂಡು ಬೇಕಿದ್ದರೆ ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಫಿಲ್ಲಿಂಗು ಹೊರಗೆ ಬರದೇ ರೀತಿ ನಾವು ಚೆನ್ನಾಗಿ ಇದನ್ನು ಫಿಲ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಇವಾಗ ನಿಧಾನಕ್ಕೆ ನಾವು ಒಂದು ಆಯಿಲ್ ಪೇಪರ್ ಮೇಲೆ ಇದನ್ನು ಲಾಟಿಸ್ಕೊಂಡ್ರೆ ಆಯಿತು. ಒಮ್ಮೆ ಈ ರೀತಿ ಹಸಿಮೆಣಸಿನ್ಕಾಯಿನ ಬಳಸಿ ಪರೋಟ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಿಧಾನಕ್ಕೆ ಇದನ್ನು ಸ್ವಲ್ಪ ಈ ರೀತಿ ಲಟ್ಟಿಸ್ಕೋಬೇಕು. ನೋಡಿ, ಇದನ್ನು ತೀರಾ ತೆಳ್ಳಗೆ ಮಾಡ್ಕೋಬೇಕಂತೇನಿಲ್ಲ, ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನು ಈ ರೀತಿ ನಿಧಾನಕ್ಕೆ ನಾವು ಸೈಡಲ್ಲಿ ಈ ರೀತಿ ಲಟ್ಟಿಸ್ಕೋಬೇಕು. ನೋಡಿ, ಇವಾಗ ಇಷ್ಟು ದಪ್ಪ ನಾನು ಇದನ್ನು ಲಾಟಿಸಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ಬೇಯಿಸ್ಕೊಂಡು ಬರೋಣ. ಇಲ್ಲಿ ನೋಡಿ, ಹೆಂಚನ್ನು ನಾನು ಮುಂಚೆನೇ ಕಾಯಕ್ಕಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಆಯಿಲನ್ನು ಈ ರೀತಿ ಮುಂಚೆನೇ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನೋಡಿ, ನಿಧಾನಕ್ಕೆ ಇದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ 2 ಬದಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಮೇಲುಗಡೆಯಿಂದ ಸ್ವಲ್ಪ ಈ ರೀತಿ ಆಯಿಲನ್ನು ಮತ್ತೆ ನಾವು ಸೇರಿಸ್ಕೋಬೇಕು. ಒಮ್ಮೆ ಈ ರೀತಿ ಹುರ್ಗಡ್ಲೆ ಪುಡಿನ ಹಾಕಿ ಪರೋಟನ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಫಿಲ್ಲಿಂಗ್ ಅಂತೂ ಯಾವತ್ತೂ ನೋಡಿ ಹೊರಗಡೆ ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದನ್ನು 2 ಬದಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ, 2 ಕಡೆ ಇದು ಚೆನ್ನಾಗಿ ಇವಾಗ ಬೆಂದಿದೆ. ಇಷ್ಟ ಆದರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟ ಆದರೆ ಸಾಕು. ನೋಡಿ, ಇದೇ ರೀತಿ ಎಲ್ಲನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಾಸ್ ಜೊತೆಗೆ ಇಲ್ಲಾಂದರೆ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ರುಚಿಕರವಾದ ಆಲೂಗಡ್ಡೆ ಪರೋಟ ರೆಡಿಯಾಗಿದೆ. ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.